अस्सलाम वालेकुम वरहमतुल्लाहि वबरकातुहू। डियर 10th स्टैंडर्ड स्टूडेंट्स, ये वीडियो फर्स्ट लैंग्वेज कन्नड़ा जिसका है उनके लिए है। पासिंग पैकेज में अब तक हम 20 क्वेश्चन आंसर्स देखे थे, अब 21 से स्टार्ट करेंगे। देखिए प्रश्न 21, ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು? ಉತ್ತರ, ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಹಳಕಟ್ಟಿಯವರು. ಪ್ರಶ್ನೆ 22, ವಚನಕಾರರಿಗೆ ಯಾವುದು ದೇವರಾಗಿತ್ತು? ಉತ್ತರ, ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಪ್ರಶ್ನೆ 23, ಅಶೋಕ್ ಪೈ ಅವರ ವೃತ್ತಿ ಯಾವುದು? ಉತ್ತರ, ಅಶೋಕ್ ಪೈ ಅವರ ಮನೋವೈದ್ಯರಾಗಿದ್ದರು. ಪ್ರಶ್ನೆ 24, ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿರಿ. ಉತ್ತರ, ಚಾವಣಿ ಇಲ್ಲದ ಗುಡಿಯಲ್ಲಿ ಬುದ್ಧನನ್ನು ಇಟ್ಟರೆ ಅದೇ ಲೇಖಕರ ದೇವರು. ಪ್ರಶ್ನೆ 25, ರಾಹಿಲನು ಯಾರು? ಉತ್ತರ, ರಾಹಿಲನು ಒಬ್ಬ ವೈದ್ಯ ಸೈನಿಕ. ಪ್ರಶ್ನೆ 26, ರಾಹಿಲನ್ನು ತುರ್ತು ಪರಿಸ್ಥಿತಿ ನಿವಾರಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು? ಉತ್ತರ, ರಾಹಿಲನ್ನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿದ್ದನು. ಪ್ರಶ್ನೆ 27, ಗಡಿ ಪ್ರದೇಶದಲ್ಲಿ ಬ್ಲಾಕ್ ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ? ಉತ್ತರ, ಗಡಿ ಪ್ರದೇಶಗಳಲ್ಲಿ ರಾತ್ರಿಯ ವೇಳೆ ವಿಮಾನದ ದಾಳಿಯಿಂದ ತಪ್ಪಿಸಿಕೊಳ್ಳಲು ಬ್ಲಾಕ್ ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ. ಪ್ರಶ್ನೆ 28, ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು? ಉತ್ತರ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವರನ್ನು ಎಂದನು. ಪ್ರಶ್ನೆ 29, ಯುದ್ಧದ ಬಗ್ಗೆ ಮುದುಕಿಯು ಏನೆಂದು ಗೋಣಾಗಿಕೊಂಡು ಬಾಗಿಲು ತೆಗೆದಳು? ಉತ್ತರ, ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಕೆಲಸ ಎಂದು ಗೋಣಾಗಿಕೊಂಡು ಬಾಗಿಲು ತೆಗೆದಳು. ಪ್ರಶ್ನೆ 30, ಶ್ರೀರಾಮನ ತಂದೆಯ ಹೆಸರೇನು? ಉತ್ತರ, ಶ್ರೀರಾಮನ ತಂದೆಯ ಹೆಸರು दशरथ। ये थे आज के 10 1 मार्क के पासिंग पैकेज के क्वेश्चन आंसर्स। आई होप आपको ये ऑल 10 क्वेश्चन आंसर हेल्प हो। नेक्स्ट वीडियो में और 10 देखेंगे। थैंक यू।